ನಮಸ್ಕಾರ ಸ್ನೇಹಿತರೆ. ಕುದಿಯುವ ನೀರಿನಿಂದ ಒಲೆ ಉರಿಸಬಹುದು ಅಂದ್ರೆ ನೀವು ನಂಬ್ತೀರಾ? ಹೌದು, ನಂಬಲೇಬೇಕು. ಅದಕ್ಕೆ ಇಲ್ಲಿದೆ ಸಾಕ್ಷಿ. ಇದು ಯಾವುದೇ ಪುರಾಣ ಆಗಲಿ ಅಥವಾ ಮ್ಯಾಜಿಕ್ ಆಗಲಿ ಅಲ್ಲ. ಇದು ನಮ್ಮ ಭಾರತೀಯನೊಬ್ಬ ಮಾಡಿದ ಒಂದು ವೈಜ್ಞಾನಿಕ ಪವಾಡ. ಸ್ನೇಹಿತರೆ, ಹಲವಾರು ವರ್ಷಗಳಿಂದ ನಮ್ಮ ಅಡುಗೆ ಮನೆಗಳ ರಿಮೋಟ್ ಕಂಟ್ರೋಲ್ ವಿದೇಶಿಗರ ಕೈಯಲ್ಲಿದೆ ಅಂದರೆ ತಪ್ಪಾಗಲ್ಲ. ಕಾರಣ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಹೆಚ್ಚಾದರೆ ನಮ್ಮ ಬಜೆಟ್ ಕೂಡ ಹೆಚ್ಚಾಗುತ್ತದೆ. ಈ LPG ಗ್ಯಾಸ್ ಸಿಲಿಂಡರ್ಗಳು ಪಳೆಯುಳಿಕೆ ಇಂಧನಗಳಿಂದ ಆಗಿವೆ. ಅರಬ್ ದೇಶಗಳಲ್ಲಿ ಯುದ್ಧ ನಡೆದರೆ ಇಲ್ಲಿ ಬೆಲೆ ಹೆಚ್ಚಾಗುತ್ತದೆ. ರಷ್ಯಾದಲ್ಲಿ ಸಮಸ್ಯೆ ಎದುರಾದರೆ ಇಲ್ಲಿ ಬೆಲೆ ಏರುತ್ತದೆ. ಸ್ನೇಹಿತರೆ, ಈಗಂತೂ ಪ್ರತಿ ಮನೆಯ ಪ್ರತಿ ತಿಂಗಳ ಬಜೆಟ್ನಲ್ಲಿ ಪ್ರಮುಖ ಪಾತ್ರ ವಹಿಸ್ತಿರೋದು ಗ್ಯಾಸ್ ಸಿಲಿಂಡರ್ ಕೂಡ ಒಂದು ಅಂದರೆ ತಪ್ಪಾಗಲ್ಲ. ಅದರಿಂದಲೇ ಪ್ರಪಂಚದಾದ್ಯಂತ ಹಲವಾರು ದೇಶಗಳು ಸೌರಶಕ್ತಿಯ ಮೊರೆ ಹೋಗಿವೆ. ಆದರೂ ಕೂಡ ಅವುಗಳಿಗಿನ್ನೂ ಶಾಶ್ವತವಾದ ಪರಿಹಾರ ದೊರೆತಿಲ್ಲ. ಆದರೆ ಸ್ನೇಹಿತರೆ, ಇಲ್ಲಿ ಖುಷಿ ವಿಚಾರ ಏನೆಂದರೆ, ನಮ್ಮ ತಮಿಳುನಾಡಿನ ಸೇಲಂ ಜಿಲ್ಲೆಯ ತಿರುರಾಮಲಿಂಗಂ ಕಾರ್ತಿಕ್ ಎಂಬುವರು ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡುವಂತ ಒಂದು ಸಾಧನೆಯನ್ನು ಮಾಡಿದ್ದಾರೆ. ತಿರುರಾಮಲಿಂಗಂ ಕಾರ್ತಿಕ್ ಅವರು ಸುಮಾರು 20 ವರ್ಷಗಳಿಂದ ಹೈಡ್ರೋಜನ್ ಅನಿಲದ ಬಗ್ಗೆ ಸಂಶೋಧನೆ ನಡೆಸುತ್ತಿದ್ದರು. ಆ ಸಂಶೋಧನೆಯ ಪ್ರತಿಫಲವೇ ನಾವು ನೋಡ್ತಿರೋ ಈ ಕ್ರಾಂತಿಕಾರಿ ಒಲೆ. ಈ ಒಲೆಗೆ ಯಾವುದೇ ಪೆಟ್ರೋಲ್, ಡೀಸೆಲ್ ಅಥವಾ ಗ್ಯಾಸ್ ಸಿಲಿಂಡರ್ ಬೇಕಾಗಿಲ್ಲ. ಸ್ನೇಹಿತರೆ, ಇದಕ್ಕೆ ಬೇಕಾಗಿರೋದು ಶುದ್ಧೀಕರಿಸಿದ ಸಾಮಾನ್ಯ ನೀರು. ಎಸ್, ಜಸ್ಟ್ ಪ್ಯೂರ್ ವಾಟರ್. ಇದು ಹೇಗೆ ಸಾಧ್ಯ ಎಂದು ನೀವು ಕೇಳಬಹುದು. ಇದು ಒಂದು ಸರಳ ವಿಜ್ಞಾನ. ನಾವೆಲ್ಲ ಸ್ಕೂಲ್ ಡೇಸಲ್ಲಿ ಓದಿರ್ತೀವಿ, ನೀರಿನ ರಾಸಾಯನಿಕ ಹೆಸರು H2O ಎಂದು. 2 ಹೈಡ್ರೋಜನ್ನ ಕಣ ಮತ್ತು 1 ಆಕ್ಸಿಜನ್ನ ಕಣ ಸೇರಿ ನೀರು ಉತ್ಪತ್ತಿಯಾಗುತ್ತದೆ ಎಂದು. ಹಾಗೆ ನಾವು ನೀರನ್ನು ಈ ಯಂತ್ರಕ್ಕೆ ಸುರಿದರೆ ಅದು ಆ ನೀರನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸುತ್ತದೆ. ಅದರಿಂದ ಬೇರೆ ಬೇರೆಯಾಗಿ ಹೊರಬರೋ ಹೈಡ್ರೋಜನ್ ಅನಿಲವನ್ನು ಬೆಂಕಿಯನ್ನು ಸೃಷ್ಟಿಸಲು ಇಲ್ಲಿ ಇಂಧನವನ್ನಾಗಿ ಬಳಸಲಾಗುತ್ತದೆ. ಸ್ನೇಹಿತರೆ, ಈ ಆವಿಷ್ಕಾರದ ವಿಶೇಷವೇನೆಂದರೆ, ಒಂದು ಸಾಮಾನ್ಯ ಕುಟುಂಬ ಕೇವಲ 5 ಲೀಟರ್ ನೀರಿನಿಂದ 6 ತಿಂಗಳವರೆಗೆ ಅಡುಗೆ ಮಾಡಬಹುದು. ಇದರಿಂದ ತಿಂಗಳ ಖರ್ಚು 100 ರೂಪಾಯಿಗಿಂತ ಕಡಿಮೆ ಆಗುತ್ತದೆ. ಒಂದು ತಿಂಗಳಿಗೆ 1 ಸಿಲಿಂಡರ್ಗೆ 1000 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ಕೇವಲ 100 ರೂಪಾಯಿ ಖರ್ಚು ಮಾಡ್ತೀರಾ ಅಂದರೆ ಎಷ್ಟು ಉಳಿತಾಯ ಆಗುತ್ತೆ ಎಂದು ನೀವೇ ಯೋಚನೆ ಮಾಡಿ. ಖರ್ಚಿನ ವಿಷಯ ಮಾತ್ರ ಅಲ್ಲ, ಇದರಲ್ಲಿ ಸುರಕ್ಷಿತ ವೈಶಿಷ್ಟ್ಯಗಳು ಕೂಡ ಅಷ್ಟೇ ಅದ್ಭುತವಾಗಿದೆ. ಇದು ನಾರ್ಮಲ್ LPG ಸಿಲಿಂಡರ್ನಂತೆ ಸ್ಫೋಟಗೊಳ್ಳುವುದಿಲ್ಲ. ಉರಿಯುವಾಗ ಇದು ಬೆಂಕಿಯನ್ನು ಸಹ ಹಿಡಿಯುವುದಿಲ್ಲ. ಕಾರಣ ಇದು ಸಿಲಿಂಡರ್ನಲ್ಲಿ ಅನಿಲವನ್ನು ಸಂಗ್ರಹಿಸುವುದಿಲ್ಲ. ಸಪ್ಲೈ ಆಸ್ ಪರ್ ಡಿಮ್ಯಾಂಡ್ ಅನ್ನೋ ಥರ ಇದು ನಮ್ಮ ಬೇಡಿಕೆಯ ಮೇರೆಗೆ ಅಗತ್ಯವಿರುವಾಗ ಮಾತ್ರ ನೀರಿನಿಂದ ಗ್ಯಾಸ್ ಅನ್ನು ಉತ್ಪಾದಿಸುತ್ತದೆ. ನಾವು ಸ್ಟವ್ ಆಫ್ ಮಾಡಿದರೆ ಗ್ಯಾಸ್ ಉತ್ಪಾದನೆಯೂ ನಿಲ್ಲುತ್ತದೆ. ಅದರಿಂದ ಅನಿಲ ಸೋರಿಕೆ ಅಥವಾ ಸ್ಫೋಟಗೊಳ್ಳುವ ಸಾಧ್ಯತೆಯೇ ಇಲ್ಲ. ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ಸಹ ಈ ಆವಿಷ್ಕಾರದ ಬಗ್ಗೆ ಹೆಮ್ಮೆ ಪಡುತ್ತಾ ಇದರ ತಯಾರಕರಾದ ಶ್ರೀ ರಾಮಲಿಂಗಂ ಕಾರ್ತಿಕ್ ಅವರನ್ನು ದೆಹಲಿಯಲ್ಲಿ ನಡೆದ ದೊಡ್ಡ ಹೈಡ್ರೋಜನ್ ಸ್ಟಾರ್ಟ್ಅಪ್ ಪ್ರದರ್ಶನಕ್ಕೆ ಆಹ್ವಾನಿಸಿತ್ತು. ಇದರಿಂದ ಅವರ ಆವಿಷ್ಕಾರವನ್ನು ಪ್ರಪಂಚದ ಮುಂದೆ ಪ್ರದರ್ಶಿಸಲು ಇಲ್ಲಿ ಸಹಾಯವಾಯಿತು. ಈ ಆವಿಷ್ಕಾರ ಅನೇಕ ಕ್ಷೇತ್ರಗಳಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಲಿದೆ. ಮನೆಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಇನ್ನು ಕಾಯಬೇಕಾಗಿಲ್ಲ. ಬೆಲೆ ಏರಿಕೆಯ ಬಗ್ಗೆ ಇನ್ನು ಚಿಂತಿಸಬೇಕಾಗಿಲ್ಲ. ಹೋಟೆಲ್ ಮತ್ತು ಬೇಕರಿಗಳು ತಮ್ಮ ಇಂಧನ ವೆಚ್ಚವನ್ನು ಇನ್ನೂ 90%ಗೂ ಅಧಿಕವಾಗಿ ಕಡಿಮೆ ಮಾಡಬಹುದು. ಸ್ನೇಹಿತರೆ, ಒಬ್ಬ ವ್ಯಕ್ತಿಯ 20 ವರ್ಷಗಳ ಕಠಿಣ ಪರಿಶ್ರಮ ಭಾರತವನ್ನು ಸ್ವಾವಲಂಬಿಯನ್ನಾಗಿಸಲಿದೆ. ನಾವು ಇನ್ನು ಮುಂದೆ ಶಕ್ತಿಗಾಗಿ ಯಾವುದೇ ವಿದೇಶಿ ಕಿಟ್ಟನ್ನು ಅವಲಂಬಿಸಬೇಕಾಗಿಲ್ಲ. ನಮ್ಮಲ್ಲಿರುವ ನೀರನ್ನು ಕೊಯ್ಲು ಮಾಡುವ ಮೂಲಕ ನಮ್ಮ ಇಂಧನದ ಅಗತ್ಯವನ್ನು ನಾವೇ ಪೂರೈಸಿಕೊಳ್ಳಬಹುದು. ಈ ಆವಿಷ್ಕಾರವು ಅರಬ್ ದೇಶಗಳ ತೈಲ ಪ್ರಾಬಲ್ಯ ಮತ್ತು ಸಿಲಿಂಡರ್ ಕಂಪನಿಗಳ ವ್ಯವಹಾರಕ್ಕೆ ದೊಡ್ಡ ಸವಾಲಾಗಲಿದೆ. ಇಂದು ನಮ್ಮ ಭಾರತೀಯನೊಬ್ಬನ ಆವಿಷ್ಕಾರದಿಂದ ಪೆಟ್ರೋಲ್, ಡೀಸೆಲ್ನಂತಹ ಇಂಧನ ಮಾರುಕಟ್ಟೆಯನ್ನು ನಿಯಂತ್ರಿಸುವ ಮಹಾಶಕ್ತಿಯಾಗಿ ಅರಬ್ ರಾಷ್ಟ್ರಗಳ ಇಂಧನ ಸಾಮ್ರಾಜ್ಯವನ್ನು ಭಾರತ ಉರುಳಿಸಲು ಸಿದ್ಧವಾಗಿದೆ. ನಮ್ಮ ರಾಮಲಿಂಗಂ ಕಾರ್ತಿಕ್ ಅವರ ಸಾಧನೆಯ ಬಗ್ಗೆ ಹೆಮ್ಮೆ ಪಡುತ್ತಾ ಅವರ ಆವಿಷ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ.